ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾರ್ಮುಜ್ ಜಲಸಂಧಿಯ ವಿಚಾರದಲ್ಲಿ ಮಹಾ ಪ್ರಮಾದವನ್ನ ಅಮೆರಿಕ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಜಗತ್ತು ಅದರ ಬೆಲೆಯನ್ನ ತೆತ್ತಬೇಕಾಗಿ ಬರ್ತಾ ಇದೆ. ಹಾರ್ಮುಜ್ನಲ್ಲಿ ಹಡಗುಗಳಿಗೆ ಇರಾನ್ ಶುಲ್ಕ ವಸೂಲಿ ಮಾಡುತ್ತೆ ಅನ್ನುವಂತಹ ಸುದ್ದಿ ನೀವೆಲ್ಲ ಕೇಳಿರ್ತೀರಿ. ಇರಾನ್ ವಿರುದ್ಧ ಡೊನಾಲ್ಡ್ ಟ್ರಂಪ್ ಈಗ ಕೆಂಡಾಮಂಡಲ ಆಗಿರೋದು. ಇರಾನ್ ಸಹಕಾರ ಇಲ್ಲದೆ ಜಲಸಂಧಿ ತೆರೆಯುವಂತಹ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಮತ್ತೆ. ತೈಲ ಹೊತ್ತ ಹಡಗುಗಳು ಸಂಚಾರ ಸುಗಮವಾಗಿ ಆಗಬೇಕು, ಅದನ್ನು ಓಪನ್ ಮಾಡಿ, ಕಡಿಮೆ ದುಡ್ಡನ್ನು ತಗೊಳ್ಳಿ ಅಂತ ಹೇಳಿ ಟ್ರಂಪ್ ಕಿವಿ ಮಾತನ್ನು ಆಡ್ತಾ ಇದ್ದಾರೆ ಇರಾನ್ಗೆ. ಜೊತೆಗೆ ಇರಾನ್ನ ಈ ನಡೆ ಅಗೌರವ ಅಂತ ಟ್ರಂಪ್ ಕಿಡಿಕಾರ್ತಾ ಇದ್ದಾರೆ. ಈಗ ಮಹಾಪ್ರಮಾದ ಏನು ಅಂತ ಹೇಳಿದ್ರೆ, ಇಷ್ಟು ದಿನ ಹಾರ್ಮುಜ್ ಜಲಸಂಧಿ ಅನ್ನೋದು ಅಂತಾರಾಷ್ಟ್ರೀಯ ಜಲಮಾರ್ಗ ಆಗಿತ್ತು, ಇಂಟರ್ನ್ಯಾಷನಲ್ ರೂಟ್ ಆಗಿತ್ತು. ಅದಕ್ಕೆ ಯಾವುದೇ ಶುಲ್ಕವನ್ನು ಅಲ್ಲಿಂದ ಪಾಸ್ ಆಗುವಂತಹ ಶಿಪ್ಗಳು ಕೊಡಬೇಕಾಗಿರಲಿಲ್ಲ. ಈಗ ಇವ್ರು ಯುದ್ಧ ಮಾಡಿ ಎಡವಟ್ಟು ಮಾಡಿಕೊಂಡು ಎಡವಟ್ಟಿನಿಂದ ಆಚೆ ಬರೋದಕ್ಕೆ ಎಸ್ಕೇಪ್ ರೂಟಲ್ಲಿ ಎಲ್ರಿಗೂ ಈಗ ಸಮಸ್ಯೆ ಆಗೋ ರೀತಿ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಮಹಾಪ್ರಮಾದ ಮಾಡಿದ್ದು ಅಲ್ಲದೆ ಈಗ ಸ್ವಲ್ಪ ಕಡಿಮೆ ಫೀಸ್ ತಗೊಳ್ಳಿ ಅಂದರೆ ಕೇಳುತ್ತಾ ಇರಾನು? ಸುಮ್ಮನೆ ಇವರು ತೊಟ್ಲು ತೂಗೋ ಕೆಲಸ ಮತ್ತು ಮಗು ಚೂಟೋ ಕೆಲಸನ ಅಮೆರಿಕ ತುಂಬ ಚೆನ್ನಾಗಿ ಮಾಡ್ತಾ ಇದೆ ಅಂತ ಹಾರ್ಮುಜ್ ಜಲಸಂಧಿ ವಿಚಾರದಲ್ಲಿ. ಹೌದು ನೋಡಿ, ಈ ಮುಂಚೆ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಪ್ರಯಾಣಕ್ಕೆ ಯಾವುದೇ ರೀತಿಯಾದಂಥ ಶುಲ್ಕ ಇರಲಿಲ್ಲ. ಆದರೆ ಈ ಸಂಘರ್ಷ ಶುರುವಾದ ಬಳಿಕ ಹಾರ್ಮುಜ್ನ ಮೇಲೆ ನಿಯಂತ್ರಣವನ್ನು ಸಾಧಿಸುವಂಥ ಪ್ರಯತ್ನವನ್ನು ಕೂಡ ಇರಾನ್ ಮಾಡಿತ್ತು. ಅದನ್ನು ಕಡಿಮೆ ಮಾಡುವಂಥ ಪ್ರಯತ್ನಗಳನ್ನು ಅಮೆರಿಕ ಮಾಡಿತ್ತಾದರೂ ಕೂಡ ಅದರಲ್ಲಿ ವಿಫಲ ಆಗಿತ್ತು. ಸೊ ಹೀಗಾಗಿ ಈ ಯುದ್ಧದಿಂದ ಹೊರಬರುವಂಥ ಪ್ರಯತ್ನಗಳನ್ನು ಕೂಡ ಅಮೆರಿಕ ಮಾಡ್ತಾ ಇದೆ. ಅದರ ಬದಲಿಗೆ ಇರಾನ್ ಕೂಡ ಕೆಲವು ಕಂಡೀಷನನ್ನು ವಿಧಿಸಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಯುದ್ಧ ನಷ್ಟವನ್ನು ಭರಿಸಿಕೊಡಿ ಅನ್ನುವಂತಹ ಷರತ್ತನ್ನು ಕೂಡ ವಿಧಿಸಿರುವಂತೆ. ಆದರೆ ಅಮೆರಿಕ ಈಗ ಸದ್ಯಕ್ಕೆ ಯುದ್ಧ ನಷ್ಟವನ್ನು ಭರಿಸಿಕೊಡುವಂತಹ ಪರಿಸ್ಥಿತಿಯಲ್ಲಿಲ್ಲ. ಸೊ ಹೀಗಾಗಿ ಹಾರ್ಮುಜ್ ಜಲಸಂಧಿಯ ಮೇಲೆ ಶುಲ್ಕವನ್ನು ವಿಧಿಸುವಂತಹ ಒಂದು ಪ್ರಸ್ತಾಪವನ್ನು ಕೂಡ ಪರೋಕ್ಷವಾಗಿ ಇಟ್ಟಂತೆ ಕಾಣಿಸ್ತಾ ಇದೆ. ಈ ಹಿಂದೆ ಕದನ ವಿರಾಮದ ಮಾತುಕತೆಗಳು ಪ್ರಸ್ತಾಪಗಳನ್ನು ಮೂವ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪೇ ಖುದ್ದು ಹೇಳಿದ್ರು, ಹಾರ್ಮುಜ್ ಜಲಸಂಧಿಯನ್ನು ತೆರೆಯಿರಿ, ಅದರಿಂದ ದೊಡ್ಡ ಪ್ರಮಾಣದ ಹಣವನ್ನು ಗಳಿಸಿರಿ ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ಗೆ ಕರೆಯನ್ನು ಕೊಟ್ಟಿದ್ರು. ಸೊ ಯಾವಾಗ ಇರಾನ್ 18 ಕೋಟಿ ರೂಪಾಯಿಯಷ್ಟು ದೊಡ್ಡ ಪ್ರಮಾಣದ ಹಣವನ್ನು ಶುಲ್ಕವಾಗಿ ವಿಧಿಸಲಿಕ್ಕೆ ಮುಂದಾಯಿತು, ಈಗ ಅದಕ್ಕೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸುವಂತ ಪ್ರಯತ್ನವನ್ನು ಕೂಡ ಡೊನಾಲ್ಡ್ ಟ್ರಂಪ್ ಮಾಡ್ತಿದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ ಅನ್ನುವಂಥದ್ದನ್ನು ಕೂಡ ಖಂಡಿಸ್ತಾ ಇದ್ದಾರೆ. ಒಂದು ಕಡೆಗೆ ದೊಡ್ಡ ಶುಲ್ಕವನ್ನು ವಿಧಿಸಿ ಅದರಿಂದ ಹಣ ಗಳಿಸಿ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟವರು ಇವರೇ, ಈಗ ಅದನ್ನು ಕಡಿಮೆ ಮಾಡಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇರುವಂಥದ್ದು ಕೂಡ ಡೊನಾಲ್ಡ್ ಟ್ರಂಪ್. ಒಂದು ವೇಳೆ ಅಮೆರಿಕದ ಒತ್ತಡಕ್ಕೆ ಬಗ್ಗಿ ಏನಾದರೂ ಇರಾನ್ ಕಡಿಮೆ ಶುಲ್ಕವನ್ನು ವಿಧಿಸಿದ್ರೆ, ಈ ಶುಲ್ಕವನ್ನು ಕಡಿಮೆ ಮಾಡಿದ್ದು ನಾನೇ ಅನ್ನುವಂಥ ಕ್ರೆಡಿಟ್ ಅನ್ನು ಕೂಡ ಡೊನಾಲ್ಡ್ ಟ್ರಂಪ್ ತೆಗೆದುಕೊಳ್ತಾರೆ. ಒಂದು ರೀತಿ ಡೊನಾಲ್ಡ್ ಟ್ರಂಪ್ ಹೇಳಿಕೆಗಳು ಪರಸ್ಪರ ತಾಳೆ ಆಗದೆ ಇರುವಂಥದ್ದನ್ನು ಕೂಡ ಗಮನಿಸಬೇಕು. ಮತ್ತೆ ತಾನು ಯುದ್ಧ ನಷ್ಟವನ್ನು ಭರಿಸಬೇಕಾಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಹಾರ್ಮುಜ್ ಮೇಲೆ ಶುಲ್ಕವನ್ನು ವಿಧಿಸುವ ರೂಪದಲ್ಲಿ ಇಡೀ ಜಗತ್ತಿಗೆ ಬರೆ ಹಾಕುವಂತ ಕೆಲಸವನ್ನ ಇರಾನ್ ಮತ್ತೆ ಅಮೆರಿಕ ಜೊತೆಯಾಗಿ ಮಾಡ್ತಾ ಇದ್ದಾವೆ. ಮಮತಾ, ಧನ್ಯವಾದ ಶಬೀರ್ ತಮ್ಮ ಮಾಹಿತಿಗಾಗಿ.